ನಮಸ್ಕಾರ ವೀಕ್ಷಕರೇ, ಎಂ.ಆರ್. ರಂಜು ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಾಲಚಕ್ರವು ಹುರುಳಿದಂತೆ ಪ್ರಕೃತಿಯಲ್ಲಿ ಎಷ್ಟೊಂದು ವಿಸ್ಮಯಕಾರಿ ಬದಲಾವಣೆಗಳು ನಡೆಯುತ್ತದೆ ಎಂದರೆ, ಸನಾತನ ಧರ್ಮದಲ್ಲಿ ಕಾಲಗಣನೆ ಕೇವಲ ದಿನ, ತಿಂಗಳು ಅಥವಾ ವರ್ಷಗಳ ಲೆಕ್ಕಾಚಾರವಲ್ಲ. ಪ್ರತಿಯೊಂದು ಮಾಸಕ್ಕೂ ಪ್ರತಿಯೊಂದು ಋತುವಿಗೂ ಅದರದೇ ಆದ ಒಂದು ಪವಿತ್ರವಾದ ಹಿನ್ನೆಲೆ, ವೈಜ್ಞಾನಿಕ ಕಾರಣ ಮತ್ತು ಅಗಾಧವಾದ ಆಧ್ಯಾತ್ಮಿಕ ರಹಸ್ಯವಿದ್ದೇ ಇರುತ್ತದೆ. ಯುಗ ಯುಗಗಳಿಂದಲೂ ನಮ್ಮ ಹಿರಿಯರು ಪ್ರಕೃತಿಯ ಬದಲಾವಣೆಯನ್ನು ಭಗವಂತನ ಲೀಲೆ ಎಂದು ನಂಬಿಕೊಂಡು ಆರಾಧಿಸಿಕೊಂಡು ಬಂದಿದ್ದಾರೆ. ಚೈತ್ರ ಮಾಸದಿಂದ ಶುರುವಾಗುವ ನಮ್ಮ ಹಿಂದೂ ಪಂಚಾಂಗದಲ್ಲಿ ಕೆಲವು ಮಾಸಗಳನ್ನು ಅತ್ಯಂತ ಶುಭವೆಂದು, ದೈವಿಕ ಕಾರ್ಯಗಳಿಗೆ ಸಂಭ್ರಮಗಳಿಗೆ ಹೇಳಿ ಮಾಡಿಸಿದ ಕಾಲವೆಂದು ಆಚರಿಸಿದರೆ, ಇನ್ನು ಕೆಲ ಮಾಸಗಳನ್ನು ಮೌನವಾಗಿ ಕಳೆಯುವ, ಬಾಹ್ಯ ಪ್ರಪಂಚದಿಂದ ದೂರ ಸರಿದು ಒಳಮುಖಿಯಾಗಿ ಚಿಂತಿಸುವ ತಪಸ್ಸಿನ ಕಾಲವೆಂದು ವಿಂಗಡಿಸಿದ್ದಾರೆ. ಪ್ರಕೃತಿ ಆರಾಧನೆ ಮತ್ತು ಭೌತಿಕ ಜಗತ್ತಿನ ಕಟ್ಟುಪಾಡುಗಳ ನಡುವೆ ನಡೆಯುವ ಒಂದು ಸುಂದರ ಸಂಘರ್ಷವನ್ನು ನಾವು ಈ ಮಾಸದಲ್ಲಿ ಕಾಣಬಹುದು. ದೇವತೆಗಳೆಲ್ಲರೂ ಈ ಸಮಯದಲ್ಲಿ ಏನು ಮಾಡುತ್ತಾರೆ? ಜಗತ್ತಿನ ಚಲನವಲನಗಳು ಹೇಗೆ ನಿಯಂತ್ರಿಸಲ್ಪಡುತ್ತವೆ? ಪರಮಾತ್ಮನು ತನ್ನೆಲ್ಲ ಕಣ್ಣು ಮುಚ್ಚಿದಾಗ ಈ ಸೃಷ್ಟಿಯ ರಕ್ಷಣೆ ಹೇಗೆ ನಡೆಯುತ್ತದೆ ಎಂದು ಅನುಮಾನ ಮೂಡುವುದು ಸಹಜ. ಅದರಲ್ಲೂ ವಿಶೇಷವಾಗಿ ಸಕಲ ಐಶ್ವರ್ಯಗಳಿಗೆ ಒಡತಿಯಾದ, ಜಗತ್ತಿಗೆ ಅನ್ನ ನೀಡುವ ಕರುಣಾಮಯಿಯಾದ ಮಹಾಲಕ್ಷ್ಮಿಯ ರಹಸ್ಯ ಚಲನವಲನದ ಬಗ್ಗೆ ನಮ್ಮ ಪುರಾಣಗಳು ಏನು ಹೇಳುತ್ತವೆ ಎಂಬುದು ಅತ್ಯಂತ ರೋಮಾಂಚನಕಾರಿ ವಿಷಯ. ಅಜ್ಞಾನದ ಕತ್ತಲೆಯನ್ನು ಸೀಳಿ ಜ್ಞಾನದ ಬೆಳಕನ್ನು ಚೆಲ್ಲುವ ಆಷಾಢ ಮಾಸ ಮತ್ತು ಜಗನ್ಮಾತೆ ಲಕ್ಷ್ಮೀದೇವಿಯ ನಡುವಿನ ಆ ದಿವ್ಯವಾದ ರಹಸ್ಯವನ್ನು ನಾವಿಂದು ನೋಡೋಣ. ಆದರೆ ಅದಕ್ಕೂ ಮೊದಲು ನನ್ನದೊಂದು ಸಣ್ಣ ವಿನಂತಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಮಹಾಲಕ್ಷ್ಮಿ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ. ಈಗ ಕತೆಗೆ ಬರೋಣ. ಭೂಮಂಡಲವೆಲ್ಲ ಕಾರ್ಮೋಡಗಳಿಂದ ಆವೃತವಾಗಿದ್ದು, ತಂಪಾದ ಗಾಳಿಯೊಂದಿಗೆ ಮಳೆಯ ಸಿಂಚನ ಶುರುವಾಗುವ ಆಷಾಢ ಮಾಸದ ಪ್ರಕೃತಿಯು ತನ್ನ ಹಳೆಯ ವಸ್ತ್ರವನ್ನು ಕಳಚಿ ಹೊಸ ಹಸಿರಿನ ಸೀರೆಯನ್ನು ಹೂಡುವ ಈ ಸಮಯ ಎಷ್ಟೊಂದು ರಮಣೀಯವಾಗಿರುತ್ತದೆ ಅಲ್ಲವೇ? ಆದರೆ ನಮ್ಮ ಜನಸಾಮಾನ್ಯರಲ್ಲಿ ಆಷಾಢ ಮಾಸ ಎಂದರೆ ಒಂದು ರೀತಿಯ ಭಯ, ಆತಂಕ ಮತ್ತು ಅಶುಭ ಎಂಬ ಭಾವನೆ ಆಳವಾಗಿ ಬೇರೂರಿದೆ. ಮದುವೆ, ಗೃಹ ಪ್ರವೇಶ ಮುಂತಾದ ಯಾವುದೇ ಶುಭ ಕಾರ್ಯಗಳನ್ನು ಈ ಮಾಸದಲ್ಲಿ ಮಾಡುವುದಿಲ್ಲ. ಹೊಸದಾಗಿ ಮದುವೆಯಾದ ಅತ್ತೆ ಸೊಸೆ ಒಂದೇ ಮನೆಯಲ್ಲಿ ಇರಬಾರದು, ಹೊಸ ದಂಪತಿಗಳು ದೂರ ಇರಬೇಕು ಎಂಬ ನಿಯಮಗಳು ಕೂಡ ಇವೆ. ಹಾಗಾದರೆ ಆಷಾಢ ನಿಜಕ್ಕೂ ಅಶುಭವೇ? ದೇವತೆಗಳು ಈ ಮಾಸದಲ್ಲಿ ಭೂಮಿಯನ್ನು ತೊರೆದು ಹೋಗುತ್ತಾರೆಯೇ? ಜಗತ್ತನ್ನು ಪಾಲಿಸುವ ಶ್ರೀಮನ್ನಾರಾಯಣ ಯೋಗ ನಿದ್ರೆಗೆ ಜಾರಿದಾಗ ಐಶ್ವರ್ಯದ ಆದಿದೇವತೆ ಜಗನ್ಮಾತೆ ಲಕ್ಷ್ಮೀದೇವಿ ಎಲ್ಲಿರುತ್ತಾಳೆ? ಅವಳು ಸ್ವಾಮಿಯ ಜೊತೆ ನಿದ್ರಿಸುತ್ತಾಳೆಯೇ ಅಥವಾ ಜಗತ್ತಿನ ಕಾವಲಿಗೆ ನಿಲ್ಲುತ್ತಾಳೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಪುರಾಣಗಳು, ವೇದಗಳು ಮತ್ತು ಉಪನಿಷತ್ತುಗಳು ಅತ್ಯಂತ ಅದ್ಭುತವಾದ ಮತ್ತು ವಿಜ್ಞಾನ ಸಮೃದ್ಧವಾದ ಉತ್ತರಗಳನ್ನು ನೀಡಿವೆ. ಆಷಾಢ ಮಾಸದ ಹಿಂದಿರುವ ರಹಸ್ಯವನ್ನು, ಲಕ್ಷ್ಮಿ ಚಲನವಲನದ ಗುಟ್ಟನ್ನು ಹರಿಯುತ್ತಾ ಹೋದರೆ ನಮ್ಮ ಮೈ ಜುಮ್ಮೆನ್ನಿಸುತ್ತದೆ. ಪುರಾಣಗಳ ಪ್ರಕಾರ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ದೇವಶಾಯಿನಿ ಏಕಾದಶಿ ಅಥವಾ ಪ್ರಥಮ ಕರೆಯಲಾಗುತ್ತದೆ. ಈ ದಿನದಂದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯವರೆಗೆ, ಅಂದರೆ ಬರೋಬ್ಬರಿ 4 ತಿಂಗಳು ಕಾಲ ಜಗನ್ನಾಟಕ ಸೂತ್ರಧಾರಿ ಮಹಾವಿಷ್ಣುವು ಆದಿಶೇಷನ ಮೇಲೆ ಯೋಗ ನಿದ್ರೆಗೆ ಜಾರುತ್ತಾನೆ. ಇದನ್ನು ನಾವು ಚತುರ್ಮಾಸ ಎಂದು ಕರೆಯುತ್ತೇವೆ. ಸೃಷ್ಟಿ, ಸ್ಥಿತಿ, ಲಯ ಎಂಬ 3 ಕಾರ್ಯಗಳಲ್ಲಿ ಸ್ಥಿತಿಕರ್ತನಾದ ವಿಷ್ಣುವು ಕಣ್ಣು ಮುಚ್ಚಿ ಮಲಗಿದಾಗ ಜಗತ್ತಿನ ಆಗು ಹೋಗುಗಳನ್ನು ನೋಡಿಕೊಳ್ಳುವವರು ಯಾರು ಎಂಬ ಪ್ರಶ್ನೆ ಬರುವುದು ಸಹಜ. ಇಲ್ಲಿಯೇ ಪುರಾಣಗಳು ಒಂದು ಸೂಕ್ಷ್ಮವಾದ ಸತ್ಯವನ್ನು ಹೇಳುತ್ತವೆ. ವಿಷ್ಣು ನಿದ್ರೆಗೆ ಜಾರಿದಾಗ ಜಗತ್ತಿನ ಸಂಪೂರ್ಣ ಜವಾಬ್ದಾರಿಯನ್ನು
ಒತ್ತಿಕೊಳ್ಳುವುದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿ. ಜಗತ್ತಿನ ತಂದೆ ವಿಶ್ರಾಂತಿ ಪಡೆಯುತ್ತಿರುವಾಗ ಜಗತ್ತಿನ ತಾಯಿಯಾದವಳು ಜಾಗೃತಳಾಗಿರುತ್ತಾಳೆ. ಆಕೆ ತನ್ನ ಮಕ್ಕಳನ್ನು, ಈ ಇಡೀ ಸೃಷ್ಟಿಯನ್ನು ಕಾಯುವ ಮಹತ್ವವಾದ ಕಾರ್ಯದಲ್ಲಿ ನಿರತಳಾಗಿರುತ್ತಾಳೆ. ಹಾಗಾದರೆ ಈ ಸಮಯದಲ್ಲಿ ಆಕೆ ಎಲ್ಲಿರುತ್ತಾಳೆ ಎನ್ನುವ ಪ್ರಶ್ನೆ ಉದ್ಭವಿಸುತ್ತದೆ. ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕುತ್ತಾ ಹೋದರೆ ನಾವು ಪ್ರಕೃತಿಯ ಮಡಿಲಿಗೆ ಹೋಗಬೇಕಾಗುತ್ತದೆ. ಲಕ್ಷ್ಮೀದೇವಿ ಎಂದರೆ ಕೇವಲ ಚಿನ್ನ, ಬೆಳ್ಳಿ, ಹಣ ಅಥವಾ ಭೌತಿಕ ಸಂಪತ್ತು ಮಾತ್ರವಲ್ಲ. ನಮ್ಮ ಋಷಿಮುನಿಗಳು ಲಕ್ಷ್ಮಿಯನ್ನು ಅಷ್ಟಲಕ್ಷ್ಮಿಯರ ರೂಪದಲ್ಲಿ ಕಂಡಿದ್ದಾರೆ. ಅದರಲ್ಲಿ ಧಾನ್ಯಲಕ್ಷ್ಮಿ ಮತ್ತು ಧೈರ್ಯಲಕ್ಷ್ಮಿಯ ಪಾತ್ರ ಆಷಾಢ ಮಾಸದಲ್ಲಿ ಅತ್ಯಂತ ಪ್ರಮುಖವಾಗುತ್ತದೆ. ಆಷಾಢ ಮಾಸ ಬಂತೆಂದರೆ ಮುಂಗಾರು ಮಳೆ ಶುರುವಾಗುತ್ತದೆ. ಭೂಮಿಯೆಲ್ಲ ಮಳೆಯ ನೀರಿನಿಂದ ನೆನೆದು ಹಸಿರಾಗುತ್ತದೆ. ರೈತರು ತಮ್ಮ ಜಮೀನುಗಳಲ್ಲಿ ಉಳುಮೆ ಮಾಡಿ ಬೀಜ ಬಿತ್ತುವ ಕಾರ್ಯದಲ್ಲಿ ಮಗ್ನರಾಗುತ್ತಾರೆ. ಪುರಾಣಗಳ ಪ್ರಕಾರ ಆಷಾಢ ಮಾಸದಲ್ಲಿ ಲಕ್ಷ್ಮೀದೇವಿಯು ವೈಕುಂಠವನ್ನು ಬಿಟ್ಟು ಸಾಕ್ಷಾತ್ ಭೂಮಂಡಲಕ್ಕೆ ಇಳಿದು ಬರುತ್ತಾಳೆ. ಆಕೆ ರೈತರು ಬಿತ್ತುವ ಪ್ರತಿಯೊಂದು ಬೀಜದಲ್ಲಿಯೂ, ಅವರು ಉಳುವ ಭೂಮಿಯ ಮಣ್ಣಿನಲ್ಲಿಯೂ, ಆಕಾಶದಿಂದ ಸುರಿಯುವ ಮಳೆಯ ನೀರಿನಲ್ಲಿಯೂ ಧಾನ್ಯಲಕ್ಷ್ಮಿಯ ರೂಪದಲ್ಲಿ ನೆಲೆಸುತ್ತಾಳೆ. ಋಷಿ ಎನ್ನುವುದು ಜಗತ್ತಿನ ಅತಿ ದೊಡ್ಡ ತಪಸ್ಸು. ಈ ತಪಸ್ಸಿಗೆ ಮಹಾಲಕ್ಷ್ಮಿ ಆಕೆ ಆಶ್ರಯದಲ್ಲಿ ಮಣ್ಣಿನ ಮಗಳಾಗಿ ಭೂಮಿ ತಾಯಿಯ ಒಡಲಿನಲ್ಲಿ ಬೆರೆತು ಹೋಗುತ್ತಾಳೆ. ಆಷಾಢದಲ್ಲಿ ಶುಭ ಕಾರ್ಯಗಳು ಏಕೆ ಮಾಡುವುದಿಲ್ಲ ಎಂಬುದಕ್ಕೂ ಈ ಲಕ್ಷ್ಮೀದೇವಿಯ ರಹಸ್ಯಕ್ಕೂ ನೇರವಾದ ಸಂಬಂಧವಿದೆ. ಹಿಂದಿನ ಕಾಲದಲ್ಲಿ ಭಾರತ ದೇಶವು ಸಂಪೂರ್ಣವಾಗಿ ಕೃಷಿ ಆಧಾರಿತ ದೇಶವಾಗಿತ್ತು. ಆಷಾಢ ಮಾಸದಲ್ಲಿ ಮಳೆಗಾಲ ಶುರುವಾದಾಗ ಪ್ರತಿಯೊಬ್ಬರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬೇಕಾಗಿತ್ತು. ಬೀಜ ಬಿತ್ತುವ, ನಾಟಿ ಮಾಡುವ ಈ ಸಮಯದಲ್ಲಿ ಮದುವೆ, ಗೃಹ ಪ್ರವೇಶದಂತಹ ಸಮಾರಂಭಗಳನ್ನು ಇಟ್ಟುಕೊಂಡರೆ ಕೃಷಿ ಕಾರ್ಯಗಳಿಗೆ ಅಡ್ಡಿಯಾಗುತ್ತದೆ. ವರ್ಷಕ್ಕೆ ಬೇಕಾದ ಅನ್ನವನ್ನು ಬೆಳೆಯುವ ಸಮಯದಲ್ಲಿ ಬೇರೆ ಕಡೆ ಗಮನ ಹರಿಸಬಾರದು ಎಂಬ ಏಕೈಕ ಕಾರಣಕ್ಕಾಗಿ ನಮ್ಮ ಹಿರಿಯರು ಆಷಾಢದಲ್ಲಿ ಶುಭ ಕಾರ್ಯಗಳನ್ನು ನಿಷೇಧಿಸಿದರು. ಅಂದರೆ ನಿಜವಾದ ಸಂಪತ್ತಾದ ಅನ್ನವನ್ನು ಬೆಳೆಯುವ ಕಡೆಗೆ ಮಾತ್ರ ಎಲ್ಲರ ಗಮನವಿರಬೇಕು. ಸಾಕ್ಷಾತ್ ಲಕ್ಷ್ಮೀದೇವಿಯು ಮಣ್ಣಿನಲ್ಲಿರುವಾಗ ಅವಳನ್ನು ಆರಾಧಿಸುವ, ಬೆವರು ಸುರಿಸಿ ದುಡಿಯುವ ಕೆಲಸ ಮಾತ್ರ ಆಗಬೇಕು ಎಂಬುದು ಇದರ ಹಿಂದಿನ ವೈಜ್ಞಾನಿಕ ಮತ್ತು ಆರ್ಥಿಕ ಸತ್ಯ. ಇನ್ನೊಂದು ಪುರಾಣ ಕಥೆಯ ಪ್ರಕಾರ ಲಕ್ಷ್ಮೀದೇವಿಯು ಆಷಾಢ ಮಾಸದಲ್ಲಿ ಬಿಲ್ಲುವೃಕ್ಷ, ನೆಲ್ಲಿಕಾಯಿ ಮರ ಮತ್ತು ತುಳಸಿ ಗಿಡದಲ್ಲಿ ವಿಶೇಷವಾಗಿ ನೆಲೆಸುತ್ತಾಳೆ ಎಂದು ಹೇಳಲಾಗುತ್ತದೆ. ಒಮ್ಮೆ ನಾರದ ಮುನಿಗಳು ಭೂಲೋಕದ ಸಂಚಾರಕ್ಕೆ ಬಂದಾಗ ಮಳೆಯಿಂದಾಗಿ ಇಡೀ ಪ್ರಕೃತಿ ಕಂಗೊಳಿಸುತ್ತಿರುವುದನ್ನು ನೋಡುತ್ತಾರೆ. ಆದರೆ ಎಲ್ಲೆಲ್ಲೂ ಒಂದು ರೀತಿಯ ಮೌನ. ಜೀವರಾಶಿಗಳೆಲ್ಲ ತಮ್ಮ ತಮ್ಮ ಮನೆಗಳಲ್ಲಿ, ಗೂಡುಗಳಲ್ಲಿ ಆಶ್ರಯ ಪಡೆದಿರುತ್ತವೆ. ನಾರದರು ಬ್ರಹ್ಮನಲ್ಲಿಗೆ ಹೋಗಿ, ಸ್ವಾಮಿ, ವಿಷ್ಣುವು ಯೋಗ ನಿದ್ರೆಯಲ್ಲಿದ್ದಾನೆ. ಲಕ್ಷ್ಮೀದೇವಿಯನ್ನು ಹುಡುಕಿಕೊಂಡು ನಾನು ವೈಕುಂಠಕ್ಕೆ ಹೋದೆ. ಅಲ್ಲಿ ಆಕೆ ಇರಲಿಲ್ಲ. ಕ್ಷೀರಸಾಗರದಲ್ಲೂ ಆಕೆ ಕಾಣಿಸಲಿಲ್ಲ. ಹಾಗಾದರೆ ಜಗನ್ಮಾತೆ ಎಲ್ಲಿ ಹೋದಳು ಎಂದು ಕೇಳುತ್ತಾರೆ. ಆಗ ಬ್ರಹ್ಮದೇವರು ನಗುತ್ತಾ ಹೇಳುತ್ತಾರೆ, ನಾರದ, ಲಕ್ಷ್ಮೀದೇವಿಯು ಚಂಚಲೆ ಎನ್ನುತ್ತಾರೆ. ಆದರೆ ಆಕೆ ತನ್ನ ಭಕ್ತರ ಮತ್ತು ಶ್ರಮಜೀವಿಗಳ ಪಾಲಿಗೆ ಎಂದಿಗೂ ಚಂಚಲೆ ಅಲ್ಲ. ಆಷಾಢದಲ್ಲಿ ಆಕೆ ಪ್ರಕೃತಿಯ ರೂಪವನ್ನು ತಾಳುತ್ತಾಳೆ. ನೀನು ಹೋಗಿ ಭೂಲೋಕದಲ್ಲಿರುವ ಪವಿತ್ರವಾದ ವೃಕ್ಷಗಳನ್ನು ನೋಡು. ಆಕೆ ಬಿಲ್ಲು ವೃಕ್ಷದ ಎಲೆಗಳಲ್ಲಿ, ನೆಲ್ಲಿಕಾಯಿಗಳಲ್ಲಿ, ತುಳಸಿಯ ಬೇರಿನಲ್ಲಿ ಮತ್ತು ಗೋಮಾತೆಯ ಅಂತರಂಗದಲ್ಲಿ ಇರುತ್ತಾಳೆ. ಇದಕ್ಕಾಗಿಯೇ ಆಷಾಢ ಮಾಸದಲ್ಲಿ ಬರುವ ಶುಕ್ರವಾರಗಳಿಗೆ ನಮ್ಮ ಸಂಪ್ರದಾಯದಲ್ಲಿ ಅತ್ಯಂತ ಮಹತ್ವವಿದೆ. ಆಷಾಢ ಶುಕ್ರವಾರದಂದು ಲಕ್ಷ್ಮೀದೇವಿಯನ್ನು ಆರಾಧಿಸಿದರೆ ಆಕೆ ಬೇಗನೆ ಒಲಿಯುತ್ತಾಳೆ ಎಂಬ ನಂಬಿಕೆ ಇದೆ.
ಚಾಮುಂಡೇಶ್ವರಿ, ಶಾರದಾದೇವಿ, ಅನ್ನಪೂರ್ಣೇಶ್ವರಿ ಹೀಗೆ ದೇವಿಯ ಎಲ್ಲ ರೂಪಗಳಿಗೂ ಆಷಾಢ ಮಾಸದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದಂದು ನಡೆಯುವ ವೈಭವವನ್ನು ನೋಡಿದರೆ ಸಾಕು. ಆಷಾಢವು ಅಶುಭ ಎಂಬ ಮಾತು ಎಷ್ಟು ಸುಳ್ಳು ಎಂಬುದು ಅರ್ಥವಾಗುತ್ತದೆ. ಈ ಮಾಸವು ದೇವಿಯ ಆರಾಧನೆಗೆ, ಶಕ್ತಿಯ ಉಪಾಸನೆಗೆ ಮೀಸಲಾದ ಮಾಸ. ಶಿವ, ವಿಷ್ಣು ಮುಂತಾದ ಪುರುಷ ದೇವರುಗಳು ಮೌನಕ್ಕೆ ಶರಣಾದಾಗ ಶಕ್ತಿ ದೇವತೆಗಳಾದ ಪಾರ್ವತಿ, ಲಕ್ಷ್ಮಿ ಮತ್ತು ಸರಸ್ವತಿಯರು ಜಾಗೃತಗೊಂಡು ಜಗತ್ತನ್ನು ಮುನ್ನಡೆಸುತ್ತಾರೆ. ಹೆಣ್ಣು ಎಂದರೆ ಶಕ್ತಿ, ಹೆಣ್ಣು ಎಂದರೆ ಸೃಷ್ಟಿ. ಪ್ರಕೃತಿಯ ಸೃಷ್ಟಿಯ ಕಾರ್ಯ ನಡೆಯುವ ಈ ಆಷಾಢದಲ್ಲಿ ದೇವಿಯರೇ ಸರ್ವಾಧಿಕಾರಿಗಳು. ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಆಷಾಢ ಮಾಸದ ರಹಸ್ಯ ಮತ್ತಷ್ಟು ಆಳವಾಗಿದೆ. ನಮ್ಮ ಋಷಿಮುನಿಗಳು ಮತ್ತು ಸನ್ಯಾಸಿಗಳು ಆಷಾಢ ಮಾಸದ ಶುಕ್ಲ ಏಕಾದಶಿಯಿಂದಲೇ ತಮ್ಮ ಸಂಚಾರವನ್ನು ನಿಲ್ಲಿಸಿ ಒಂದೇ ಕಡೆ ನೆಲೆಸುತ್ತಾರೆ. ಋತುಮಾಸ ವ್ರತವನ್ನು ಆಚರಿಸುತ್ತಾರೆ. ಮಳೆಗಾಲದಲ್ಲಿ ಸೂಕ್ಷ್ಮ ಜೀವಿಗಳು ಹೆಚ್ಚಾಗಿ ಹುಟ್ಟಿಕೊಳ್ಳುವುದರಿಂದ ಸಂಚಾರ ಮಾಡಿದರೆ ಆ ಜೀವಿಗಳಿಗೆ ಹಿಂಸೆಯಾಗುತ್ತದೆ ಎಂಬ ಅಹಿಂಸಾ ತತ್ವ ಇದರ ಹಿಂದಿದೆ. ಈ ಸಮಯದಲ್ಲಿ ಸನ್ಯಾಸಿಗಳು ಧ್ಯಾನ, ಜಪ, ತಪಸ್ಸುಗಳಲ್ಲಿ ನಿರತರಾಗುತ್ತಾರೆ. ಆಗ ಲಕ್ಷ್ಮೀದೇವಿಯು ವಿದ್ಯಾಲಕ್ಷ್ಮಿ ಮತ್ತು ಮೋಕ್ಷಲಕ್ಷ್ಮಿಯಾಗಿ ಅವರ ಅಂತರಂಗದಲ್ಲಿ ಪ್ರವೇಶಿಸುತ್ತಾಳೆ. ಯಾರು ಪ್ರಪಂಚದ ಗದ್ದಲಗಳನ್ನು ಬಿಟ್ಟು ತಮ್ಮ ಒಳಗೆ ತಾವು ಇಣುಕಿ ನೋಡುತ್ತಾರೆಯೋ ಅವರ ಹೃದಯ ಕಮಲದಲ್ಲಿ ಲಕ್ಷ್ಮೀದೇವಿಯು ಶಾಶ್ವತವಾಗಿ ನೆಲೆಸುತ್ತಾಳೆ. ಆಷಾಢದ ಮಳೆಯ ಹೊರಗಿನ ಪ್ರಪಂಚವನ್ನು ಹೇಗೆ ತೊಳೆಯುತ್ತದೆಯೋ ಹಾಗೆಯೇ ಧ್ಯಾನವು ಮನುಷ್ಯನ ಒಳಗಿನ ಕಲ್ಮಶಗಳನ್ನು ತೊಳೆದು ಹಾಕುತ್ತದೆ. ಮನಸ್ಸು ಶುದ್ಧವಾದಾಗ ಅಲ್ಲಿ ದೈವಿಕ ಸಂಪತ್ತು ತಾನಾಗಿಯೇ ಬಂದು ನೆಲೆಸುತ್ತದೆ. ದೈವಿಕ ಸಂಪತ್ತೇ ಮಹಾಲಕ್ಷ್ಮಿ. ಮತ್ತೊಂದು ಕುತೂಹಲಕಾರಿ ವಿಶೇಷವೇನೆಂದರೆ ಆಷಾಢ ಮಾಸಕ್ಕೂ ಸಮುದ್ರ ಮಂಥನಕ್ಕೂ ಇರುವ ಸಂಬಂಧ. ದೇವತೆಗಳು ಮತ್ತು ದಾನವರು ಅಮೃತಕ್ಕಾಗಿ ಮಂದಾರ ಪರ್ವತವನ್ನು ಕಡಗೋಲನ್ನಾಗಿ ಮಾಡಿ, ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿ ಕ್ಷೀರಸಾಗರವನ್ನು ಮಂಥನ ಮಾಡಿದ್ದು ಇದೇ ಮಳೆಗಾಲದ ಸಮಯದಲ್ಲಿ ಎಂಬ ಉಲ್ಲೇಖಗಳು ಕೆಲವು ಪುರಾಣಗಳಲ್ಲಿ ಇವೆ. ಸಮುದ್ರ ಮಂಥನದಿಂದ ಕಾಲಾಹಲವು ಬಂದು ಕಾಮಧೇನು, ಐರಾವತ ಮುಂತಾದ ಅದ್ಭುತಗಳು ಬಂದವು. ಎಲ್ಲಕ್ಕಿಂತ ಮಿಗಿಲಾಗಿ ಸಾಕ್ಷಾತ್ ಲಕ್ಷ್ಮೀದೇವಿಯು ಸಮುದ್ರದಿಂದ ಉದ್ಭವಳಾದಳು. ಜಲವೇ ಆಕೆಯ ತವರು ಮನೆ. ಆಷಾಢ ಮಾಸದಲ್ಲಿ ವರುಣದೇವನು ಮಳೆಯ ರೂಪದಲ್ಲಿ ಭೂಮಿಯನ್ನೆಲ್ಲ ಜಲಮಯವಾಗಿಸುತ್ತಾನೆ. ತನ್ನ ತವರು ಮನೆಯಾದ ನೀರಿನಲ್ಲಿ ಲಕ್ಷ್ಮೀದೇವಿಯು ಅತ್ಯಂತ ಸಂತೋಷದಿಂದ ವಿಹಾರಿಸುತ್ತಾಳೆ. ನದಿಗಳು ತುಂಬಿ ಹರಿಯುವಾಗ, ಜಲಾಶಯಗಳು ತುಂಬಿದಾಗ ನಾವು ಗಂಗೆಗೆ ಬಾಗಿನ ಅರ್ಪಿಸುತ್ತೇವೆ. ಆ ಬಾಗಿನವನ್ನು ಸ್ವೀಕರಿಸುವುದು ಸಾಕ್ಷಾತ್ ಜಲಲಕ್ಷ್ಮಿ ಆಗಿದ್ದಾಳೆ. ಎಲ್ಲಿ ನೀರು ಸಮೃದ್ಧವಾಗಿರುತ್ತದೆಯೋ ಅಲ್ಲಿ ಕೃಷಿ ಸಮೃದ್ಧವಾಗಿರುತ್ತದೆ. ಎಲ್ಲಿ ಕೃಷಿ ಸಮೃದ್ಧವಾಗಿರುತ್ತದೆಯೋ ಅಲ್ಲಿ ಸಂಪತ್ತು ನೆಲೆಸುತ್ತದೆ. ಇದು ಪ್ರಕೃತಿಯ ನಿಯಮ. ಆಷಾಢ ಮಾಸದಲ್ಲಿ ಗಾಳಿಯ ರಭಸವು ಹೆಚ್ಚು. ಇದನ್ನು ಆಷಾಢದ ಗಾಳಿ ಎಂದೇ ಕರೆಯುತ್ತಾರೆ. ಈ ಭೀಕರವಾದ ಗಾಳಿ ಮತ್ತು ಮಳೆಗೆ ಹಳೆಯ ದುರ್ಬಲವಾದ ಮರಗಳು ಉರುಳಿ ಬೀಳುತ್ತವೆ. ಒಣಗಿದ ಗಲ್ಲುಗಳು ಮುರಿದು ಬೀಳುತ್ತವೆ. ಇದು ಮನುಷ್ಯನ ಸ್ವಚ್ಛತಾ ಕಾರ್ಯ. ಹಳೆಯನ್ನು ಅಳಿಸಿ ಹೊಸತನಕ್ಕೆ ಜಾಗ ಮಾಡಿಕೊಡುವ ಹಾಗೆ ಜೀವನದಲ್ಲೂ ಅಷ್ಟೇ ನಮ್ಮೊಳಗಿನ ಅಹಂಕಾರ, ಕೋಪ ಎಂಬ ಒಣಗಿದ ಗೆಲ್ಲುಗಳನ್ನು ಕಿತ್ತು ಹಾಕಲು ಇದೊಂದು ಸದಾವಕಾಶ. ಈ ಗಾಳಿಗೆ ಹೆದರಿ ಜನ ಮನೆಯೊಳಗೆ ಕೂರುತ್ತಿದ್ದ ಕಾಲ ಹೊಂದಿತ್ತು. ಆಗ ಕತ್ತಲೆಯಲ್ಲಿ ದೀಪದ ಬೆಳಕಿನಲ್ಲಿ ಕುಳಿತು ದೇವರ ನಾಮಸ್ಮರಣೆ ಮಾಡುವುದು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ. ಆಧುನಿಕತೆಯ ಭರಾಟೆಯಲ್ಲಿ ನಾವು ಇಂದು ಆಷಾಢದ ಮಳೆಯನ್ನು, ಗಾಳಿಯನ್ನು ಎಂಜಾಯ್ ಮಾಡುತ್ತೇವೆ ಹೊರತು ಅದರ ಹಿಂದಿರುವ ಆಧ್ಯಾತ್ಮಿಕ ಮೌಲ್ಯವನ್ನು ಮರೆತಿದ್ದೇವೆ. ಲಕ್ಷ್ಮೀದೇವಿಯು ಕೇವಲ ATM ಕಾರ್ಡ್ಗಳಲ್ಲಿ, ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಇದ್ದಾಳೆ ಎಂದು ಭ್ರಮಿಸುತ್ತೇವೆ. ಆದರೆ ಹಾಗೆ ಇರುವುದು ಬಾಯರಿದ ಭೂಮಿಯನ್ನು ತಣಿಸುವ ಮಳೆ ಹನಿಯಲ್ಲಿ, ಹಸಿವಿನಿಂದ ಕಾಯುವ ಜೀವಿಗಳಿಗೆ ಅನ್ನ ನೀಡುವ ಮಣ್ಣಿನಲ್ಲಿ ಎಂಬುದನ್ನು ನಾವು ಮರೆಯಬಾರದು. ಆಷಾಢ ಮಾಸದ
ಕೃಷ್ಣ ಪಕ್ಷದ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿ ಭೀಮೇಶ್ವರ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ. ಈ ದಿನ ಹೆಣ್ಣು ಮಕ್ಕಳು ತಮ್ಮ ಪತಿ, ಆಯಸ್ಸು, ಆರೋಗ್ಯ ಮತ್ತು ಶ್ರೇಯಸ್ಸಿಗಾಗಿ ವ್ರತ ಮಾಡುತ್ತಾರೆ. ಪತಿಯೇ ತನ್ನ ಪಾಲಿನ ಪರಮಾತ್ಮ ಎಂದು ನಂಬಿ ಪೂಜಿಸುವ ಪ್ರತಿಯೊಬ್ಬ ಪತಿವ್ರತೆಯ ಹೃದಯದಲ್ಲಿಯೂ ಲಕ್ಷ್ಮೀದೇವಿಯು ಸೌಭಾಗ್ಯ ಲಕ್ಷ್ಮಿಯಾಗಿ ನೆಲೆಸುತ್ತಾಳೆ. ಇಷ್ಟೆಲ್ಲ ಪವಿತ್ರವಾದ ದಿನಗಳನ್ನು, ವ್ರತಗಳನ್ನು ಒಳಗೊಂಡಿರುವ ಆಷಾಢ ಮಾಸವನ್ನು ಅಶುಭ ಎಂದು ಕರೆಯುವುದು ಎಷ್ಟರ ಮಟ್ಟಿಗೆ ಸರಿ? ಇದು ಕೇವಲ ನಮ್ಮ ಅಜ್ಞಾನವಷ್ಟೇ. ವಾಸ್ತವದಲ್ಲಿ ಆಷಾಢವು ದೇವತೆಗಳ ಆರಾಧನೆಗೆ ಅತಿ ಶ್ರೇಷ್ಠವಾದ ಕಾಲ. ನಮ್ಮ ಕಣ್ಣಿಗೆ ಕಾಣುವ ಭೌತಿಕ ಪ್ರಪಂಚದ ವ್ಯಾಮೋಹವನ್ನು ಕಡಿಮೆ ಮಾಡಿ ಕಣ್ಣಿಗೆ ಕಾಣದ ಆಧ್ಯಾತ್ಮಿಕ ಪ್ರಪಂಚದ ಕಡೆಗೆ ನಮ್ಮನ್ನು ಕೊಂಡೊಯ್ಯುವ ಸೇತುವೆ ಈ ಆಷಾಢ. ಮತ್ತೊಂದು ಕಥೆಯ ಪ್ರಕಾರ ಒಮ್ಮೆ ದುರ್ವಾಸ ಮುನಿಗಳ ಶಾಪದಿಂದ ಸ್ವರ್ಗಲೋಕವೆಲ್ಲ ಮೌನವಾಗಿ ದೇವತೆಗಳು ತಮ್ಮ ಶಕ್ತಿಯನ್ನು, ಸಂಪತ್ತನ್ನು ಕಳೆದುಕೊಳ್ಳುತ್ತಾರೆ. ಆಗ ಇಂದ್ರದೇವನು ಅಲೆದಾಡುತ್ತಾ ಭೂಮಿಗೆ ಬರುತ್ತಾನೆ. ಆ ಸಮಯದಲ್ಲಿ ಆಷಾಢ ಮಾಸದ ಕತ್ತಲು ಮತ್ತು ಮಳೆಯು ಆವರಿಸುತ್ತದೆ. ಇಂದ್ರನು ಒಂದು ಬಿಲ್ವವೃಕ್ಷದ ಕೆಳಗೆ ಆಶ್ರಯ ಪಡೆಯುತ್ತಾನೆ. ಆ ಬಿಲ್ವವೃಕ್ಷವು ಬೇರೆ ಯಾರೂ ಆಗಿರದೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಪ್ರತಿರೂಪವೇ ಆಗಿರುತ್ತದೆ. ಆ ಮರದ ಕೆಳಗೆ ಕುಳಿತು ಇಂದ್ರನು ಮಾಡಿದ ತಪಸ್ಸಿಗೆ ಒಲಿದು ಲಕ್ಷ್ಮೀದೇವಿಯು ಪ್ರತ್ಯಕ್ಷಳಾಗಿ ಅವನಿಗೆ ಕಳೆದು ಹೋದ ಸಂಪತ್ತನ್ನು ಮರಳಿ ಪಡೆಯುವ ದಾರಿಯನ್ನು, ಅಂದರೆ ಸಮುದ್ರ ಮಂಥನದ ಉಪಾಯವನ್ನು ಹೇಳಿಕೊಡುತ್ತಾಳೆ. ಈ ಕಥೆಯು ಹೇಳುವುದೇನೆಂದರೆ, ಆಷಾಢದ ಕಾರ್ಮೋಡಗಳು ಕೇವಲ ನಿರಾಶೆಯ ಸಂಕೇತವಲ್ಲ, ಅವು ಭರವಸೆಯ ಹೊಸ ಸೃಷ್ಟಿಯ ಮುನ್ಸೂಚನೆ. ಕಳೆದುಕೊಂಡಿದ್ದನ್ನು ಮರಳಿ ಪಡೆಯಲು ಬೇಕಾದ ಮಾನಸಿಕ ಸಿದ್ಧತೆಯನ್ನು ಮಾಡಿಕೊಳ್ಳುವ ಕಾಲವಿದು. ಲಕ್ಷ್ಮೀದೇವಿಯು ಯಾವತ್ತೂ ಶ್ರಮದ ಬೆವರನ್ನು ಪ್ರೀತಿಸುವವಳು. ಆಷಾಢ ಮಾಸದಲ್ಲಿ ಯಾರು ಮಳೆ, ಗಾಳಿ, ಹೆಸರು ಎಂದು ಲೆಕ್ಕಿಸದೆ ತಮ್ಮ ಕಾಯಕದಲ್ಲಿ ನಿರತರಾಗಿರುತ್ತಾರೋ, ಯಾರು ಭೂಮಿ ತಾಯಿಯ ಸೇವೆ ಮಾಡುತ್ತಾರೋ ಅವರ ಬೆನ್ನ ಹಿಂದೆ ಲಕ್ಷ್ಮೀದೇವಿಯು ಸದಾ ನಿಲ್ಲುತ್ತಾಳೆ. ರೈತನು ಕೆಸರಿನಲ್ಲಿ ನಿಂತು ನಾಟಿ ಮಾಡುವಾಗ ಅವನ ಉತ್ತುಂಗದ ಭಕ್ತಿಯನ್ನು, ಶ್ರದ್ಧೆಯನ್ನು ನೋಡಿ ಆಕೆ ಸಂತೋಷ ಪಡುತ್ತಾಳೆ. ಅದಕ್ಕಾಗಿಯೇ ನಮ್ಮ ಹಳ್ಳಿಗಳಲ್ಲಿ ಮಳೆಯಾಗದಿದ್ದಾಗ ಕಪ್ಪೆಗಳಿಗೆ ಮದುವೆ ಮಾಡಿಸುವ, ಕೆರೆಯಂಗಳದಲ್ಲಿ ಪೂಜೆ ಮಾಡುವ ಸಂಪ್ರದಾಯಗಳು ಇವೆ. ಇದೆಲ್ಲವೂ ಜಲರೂಪಿಣಿಯಾದ ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳುವ ತಂತ್ರಗಳು. ಆಷಾಢ ಬಂತೆಂದರೆ ಸಾಕು, ನಮ್ಮ ಹಳ್ಳಿಗಳ ಚಿತ್ರಣವೇ ಬದಲಾಗುತ್ತದೆ. ಹಸಿರು ಹುಟ್ಟಿ ಗದ್ದೆಗಳು ತುಂಬಿ ಹರಿಯುವ ಹಳ್ಳಕೊಳ್ಳಗಳು, ಬೆಳಗಿನ ಜಾವ ಕೇಳಿಬರುವ ಹಕ್ಕಿಗಳ ಚಿಲಿಪಿಲಿ ಗಾನ, ಇವೆಲ್ಲವೂ ಪ್ರಕೃತಿ ಹಾಡುವ ಲಕ್ಷ್ಮೀ ಸ್ತೋತ್ರಗಳು. ಇಷ್ಟೆಲ್ಲ ಅದ್ಭುತಗಳನ್ನು ತನ್ನ ಒಡವಿನಲ್ಲಿ ಇಟ್ಟುಕೊಂಡಿರುವ ಆಷಾಢ ಮಾಸದ ಬಗ್ಗೆ ನಾವೆಲ್ಲರೂ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳಬೇಕಾಗಿದೆ. ಇದು ಶೂನ್ಯ ಮಾಸದಲ್ಲಿ ಬದಲಾಗಿ ಇದು ಪೂರ್ಣತೆಯ ಕಡೆಗೆ ಕೊಂಡೊಯ್ಯುವ ಮಾಸ. ವಿಷ್ಣು ನಿದ್ರಿಸುತ್ತಾನೆ ಎಂದರೆ ಜಗತ್ತು ಅನಂತವಾಗಿದೆ ಎಂದಲ್ಲ. ತಂದೆ ಮಲಗಿದಾಗ ತಾಯಿಯ ವಾತ್ಸಲ್ಯ ಇಮ್ಮಡಿಯಾಗಿರುತ್ತದೆ. ಜಗನ್ಮಾತೆಯಾದ ಲಕ್ಷ್ಮೀದೇವಿಯು ನಿದ್ರೆಗೆಟ್ಟು ನಮ್ಮೆಲ್ಲರನ್ನು ಕಾಯುತ್ತಾಳೆ. ಆಕೆ ನಮ್ಮ ಮನೆಯ ದೇವರು. ಜೊತೆಯಲ್ಲಿ ಅಂಗಳದ ತುಳಸಿ ಕಟ್ಟೆಯಲ್ಲಿ ಬಾಗಿಲಿಗೆ ಹಚ್ಚಿದ ಅರಿಶಿನ ಕುಂಕುಮದಲ್ಲಿ, ಮುತ್ತೈದೆಯರ ಮುಖದ ಕಳೆಯಲ್ಲಿ, ರೈತನ ನೇಗಿಲ ತುದಿಯಲ್ಲಿ, ಹರಿಯುವ ನದಿಯ ಜುಳುಜುಳು ನಾದದಲ್ಲಿ ಸದಾ ಜೀವಂತವಾಗಿರುತ್ತಾಳೆ. ಯಾರು ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರ ಪಾಲಿಗೆ ಪ್ರತಿದಿನವೂ ಶುಭ ದಿನವೇ, ಪ್ರತಿ ಮಾಸವೂ ಶುಭ ಮಾಸವೇ. ಆಷಾಢದಲ್ಲಿ ಲಕ್ಷ್ಮಿ ಎಲ್ಲಿರುತ್ತಾಳೆ ಎಂಬ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿರಬಹುದು. ಆಕೆ ಎಲ್ಲೂ ಹೋಗಿಲ್ಲ. ಅವಳು ನಮ್ಮ ಕಣ್ಣು ಮುಂದೆಯೇ ಪ್ರಕೃತಿಯ ರೂಪದಲ್ಲಿ, ನಮ್ಮ ಉಸಿರಿನ ಒಳಗೆ ಚೈತನ್ಯದ ರೂಪದಲ್ಲಿ ಸದಾ ಜಾಗೃತಳಾಗಿದ್ದಾಳೆ. ಆದ್ದರಿಂದ ಆಷಾಢ ಮಾಸವನ್ನು ಭಯದಿಂದಲ್ಲ, ಭಕ್ತಿಯಿಂದ ಸ್ವಾಗತಿಸೋಣ. ಮಳೆಯ ಆರ್ಭಟವನ್ನು ಪ್ರಕೃತಿಯ ಕೋಪ ಎಂದು ತಿಳಿಯದೆ ಅದು ತಾಯಿ ಲಕ್ಷ್ಮಿಯ ಆಗಮನದ ಸಿದ್ಧತೆ ಎಂದು ಭಾವಿಸೋಣ. ಬೀಳುವ ಪ್ರತಿಯೊಂದು ಮಳೆ ಹನಿಯ ಆಕೆಯ ಆಶೀರ್ವಾದ ಎಂದು ಸ್ವೀಕರಿಸೋಣ. ಕೃಷಿಕರ ಶ್ರಮವನ್ನು ಗೌರವಿಸೋಣ, ಏಕೆಂದರೆ ಅವರು ಲಕ್ಷ್ಮೀದೇವಿಯ ನಿಜವಾದ ಆರಾಧಕರು. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು, ಮರಗಿಡಗಳನ್ನು
ಜಲಮೂಲಗಳನ್ನು ರಕ್ಷಿಸುವ ಸಂಕಲ್ಪ ಮಾಡೋಣ. ಏಕೆಂದರೆ ಅದೇ ಲಕ್ಷ್ಮಿಯ ಶಾಶ್ವತ ವಾಸಸ್ಥಾನಗಳು. ಅಂತರಂಗವನ್ನು ಶುದ್ಧಿ ಮಾಡಿಕೊಂಡು ಯಾವುದೇ ಪ್ರತಿಫಲ ಮಾಡದೆ ಪ್ರಾಮಾಣಿಕವಾಗಿ ಮಾಡುತ್ತಾ ಹೋದರೆ ಲಕ್ಷ್ಮೀದೇವಿಯು ನಾವಿದ್ದಲ್ಲಿಗೆ ಬಂದು ಒಲಿಯುತ್ತಾರೆ. ಆಷಾಢದ ಈ ಪವಿತ್ರವಾದ ದಿನಗಳನ್ನು ಜಗನ್ಮಾತೆ ಲಕ್ಷ್ಮೀದೇವಿಯು ನಿಮ್ಮೆಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿಯನ್ನು ಕರುಣಿಸಲಿ. ಇಡೀ ಜಗತ್ತು ಹಸಿರಿನಿಂದ ಖುಷಿಯಿಂದ ಬಾಳಲಿ. ಪ್ರಕೃತಿಯ ಮಡಿಲಿನಲ್ಲಿ ದೇವರನ್ನು ಕಾಣುವ ನಮ್ಮ ಭಾರತೀಯರ ಪರಂಪರೆ ಸದಾಕಾಲ ಹೀಗೆಯೇ ಬೆಳಗುತ್ತಿರಲಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಬರೆಯಿರಿ. ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.